ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ನೆಸ್ಟ್. ಇವತ್ತು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ಅಂದರೆ ನನಗೆ ಪ್ರೀವಿಯಸ್ಲಿ ನಾನು ಫಸ್ಟ್ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಹಾಕಿದ್ದೆ. ಐ ಥಿಂಕ್ ನೀವೆಲ್ಲ ನೋಡಿದ್ದೀರಿ ಅನಿಸುತ್ತೆ. ಅಂದರೆ ನನ್ನ ಪ್ರೆಗ್ನೆನ್ಸಿ ಹೇಗಾಯಿತು, ನಾನು PCOD ಹೇಗೆ ಬ್ಯಾಟಲ್ ಮಾಡಿದೆ, ಇದನ್ನೆಲ್ಲನೂ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಅದಕ್ಕೆ ಕೆಳಗಡೆ ನನಗೆ ಸುಮಾರು ಜನ ಕಾಮೆಂಟ್ ಹಾಕಿದ್ರು, ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಇನ್ನೂ ಡೀಟೇಲಾಗಿ ಹೇಳಿ, ಲೈಕ್ ಅಂದರೆ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಏನೇನಾಗಿತ್ತು ಏನೇನಿಲ್ಲ ಎಲ್ಲನೂ ಹೇಳಿ ಅಂತ ಹೇಳಿದ್ದಾರೆ. ಮತ್ತು ಕೆಲವೊಂದು ಡೌಟ್ಸ್ ಕೂಡ ತುಂಬ ಜನಕ್ಕಿದೆ. ಸೊ ಅದಕ್ಕೋಸ್ಕರ ಸಿಂಗಲ್ ಆಗಿ ನಾನು ಒಂದೊಂದನ್ನೇ ಮೆಸೇಜ್ ಮಾಡಿ ಹೇಳೋದಕ್ಕಾಗಲ್ಲ. ಬಿಕಾಸ್ ಕೆಲವೊಂದು ನಾವು ಮಾತಾಡಿ ಹೇಳ್ದಾಗ ಕ್ಲಿಯರ್ ಆದಷ್ಟು ಮೆಸೇಜಸಲ್ಲಿ ಕ್ಲಿಯರ್ ಆಗೋಲ್ಲ. ಅದಕ್ಕೋಸ್ಕರ ನಾನೊಂದು ಸಪ್ರೇಟ್ ಸೀರೀಸ್ನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಟ್ರೈಮಿಸ್ಟರ್ ವೈಸ್ ನಾನು ಸ್ಟೋರಿ ಹೇಳ್ತೀನಿ. ಅಂದರೆ ಸ್ಟೋರಿ ಅಂದರೆ ಲೈಕ್ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಏನಂದರೆ ನಿಮಗೆಲ್ಲ ಫಸ್ಟ್ ಪ್ರೆಗ್ನೆನ್ಸಿ ನಾನು ಸುಮ್ಮನೆ ಈಗ ಹೇಳೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನನಗೊಬ್ಬರು ಸಿಸ್ಟರ್ ಮೆಸೇಜ್ ಹಾಕಿದ್ರು. ಮೇ ಬಿ ಅವರು ಬೆಂಗಳೂರಲ್ಲೇ ಇರ್ತಾರೆ ಅನಿಸುತ್ತೆ. ಸೊ ಅವ್ರಿಗೆ ಡಾಕ್ಟರ್ ಡೀಟೇಲ್ಸ್ ಬೇಕಾಗಿತ್ತು, ಯಾಕಂದರೆ ಅವ್ರು ಕೂಡ ತೋರಿಸ್ಕೊಳ್ಳೋದ್ರಲ್ಲಿದ್ದಾರೆ. ಸೊ ನಾನು ನಿಮಗೋಸ್ಕರ ಅಂತಲೇ ನಾನು ಫೈಲ್ನ ಶೇರ್ ಮಾಡ್ತಿದ್ದೀನಿ. ಇಲ್ಲಿದೆ ನೋಡಿ, ಸಿಟಿ ಕ್ಲಿನಿಕ್ಕು BTM ಅಲ್ಲಿದೆ. ಡಾಕ್ಟರ್ ಅನುಪಮ ಶೆಟ್ಟಿ ಅಂತ. ನೀವು ಹೋಗಿಬಿಟ್ಟು ಕನ್ಸಲ್ಟ್ ಮಾಡಿ ಅವ್ರನ್ನ. ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಕನ್ಸಲ್ಟ್ ಮಾಡಿ. ಐ ಹೋಪ್ ನಿಮಗೆ ನೀವು ಯಾರು ಡಾಕ್ಟ್ರ್ ಡೀಟೇಲ್ಸ್ ಕೇಳಿದ್ದೀರಾ ಅದು ನಿಮ್ಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಮತ್ತು ನೆಕ್ಸ್ಟ್ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಾಗಿ ನಾನು ಫಸ್ಟು ಟ್ರೈಮಿಸ್ಟರ್ಸ್ ನಾನು ಆಲ್ರೆಡಿ ಒಂಥರ ನೋಟ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಯಾಕಂದರೆ ಏನೇ ನಾವು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೀವಿ ಅಂತಂದರೆ ದ್ಯಾಟ್ ಶುಡ್ ಬಿ ಅಥೆಂಟಿಕ್. ಯಾಕಂದರೆ ಎಷ್ಟೋ ಜನಕ್ಕೆ ನಮ್ಮೊಂದು ರಾಂಗ್ ಇನ್ಫಾರ್ಮೇಷನ್ ನಿಮಗೆ ತುಂಬ ಪ್ರಾಬ್ಲಮ್ ಮಾಡೋದು ನನಗಿಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜೆನ್ಯೂನ್ ಆಗಿ ನನ್ನ ಫೈಲ್ನ ವಾಪಸ್ ನಾನು ರೀಚೆಕ್ ಮಾಡಿದೆ. ಬಿಕಾಸ್ ನಾನು ಈಗ ತುಂಬ ದಿನ ಆಯ್ತಲ್ವ ಇವಾಗ ನನ್ನ ಪ್ರೆಗ್ನೆನ್ಸಿ ಮುಗಿದು. ಅದಕ್ಕೋಸ್ಕರ ಕೆಲವೊಂದು ಮ್ಯಾಟ್ರ್ ನೆನಪು ಹೋಗಿರುತ್ತೆ. ಅದಕ್ಕೋಸ್ಕರ ನಾನು ಪ್ರೆಗ್ನೆನ್ಸಿ ಫೈಲ್ನ ರಿಪೀಟಾಗಿ ನೋಡಿಬಿಟ್ಟು ನಾನು ಜೆನ್ಯೂನ್ ಆಗಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಸ್ನ ನಾನು ಹೇಳ್ತಾ ಇದ್ದೀನಿ. ಇದೊಂದು ಡಿಸ್ಕ್ಲೇಮರ್, ಪ್ಲೀಸ್, ಐ ಆಮ್ ನಾಟ್ ಅ ಮೆಡಿಕಲ್ ಪ್ರೊಫೆಷನಲ್, ಐ ಆಮ್ ನಾಟ್ ಅ ಡಾಕ್ಟರ್. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಮೈ ಎಕ್ಸ್ಪೀರಿಯನ್ಸ್ ಹಿಯರ್. ಸೊ ನಿಮ್ದು ಏನೇ ಪ್ರಾಬ್ಲಮ್ ಅಥವಾ ಏನೇ ಇದ್ರೂ ಕೂಡ ನೀವು ಮೆಡಿಕಲ್ ಪ್ರೊಫೆಷನಲ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನನಗೆ ಏನಿದೆ ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಆ್ಯಸ್ ಅ ಸಿಸ್ಟರ್ ಆಗಿ ನಿಮಗೊಂದು ಜಸ್ಟ್ ಒಂದು ಸಜೆಷನ್ಸ್ನ ಕೊಡ್ಬೋದು ನಾನಷ್ಟೇ. ಬಟ್ ಆದರೆ ನಿಮ್ಗೇನು ಅಲ್ಟಿಮೇಟ್ ಏನಿರುತ್ತಲ್ವ ಡಾಕ್ಟರ್ಸೇ ಇದಕ್ಕೆಲ್ಲ ಸೊಲ್ಯೂಷನ್ ಕೊಡೋದು. ಸೊ ನೀವು ಬೆಟರ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡೋದನ್ನ ಮೇಯ್ನ್ ಆಗಿ ಇಟ್ಕೊಳ್ಳಿ. ಇದನ್ನ ಜಸ್ಟ್ ಒಂದು ರೆಫರೆನ್ಸ್ ಆಗಿ ನಾನು ವಿಡಿಯೋನ ನೋಡ್ಕೋಬೋದು. ಈಗ ನಾನು ಫಸ್ಟ್ ಏನಂದರೆ ಟ್ರೈಮಿಸ್ಟರ್ಸ್ನ ನಿಮ್ಗೆ ಹೇಳ್ತೀನಿ. ಬಿಕಾಸ್ ನನಗೂ ಪ್ರೆಗ್ನೆನ್ಸಿ ಸ್ಟಾರ್ಟಿಂದ ಎಂಡ್ವರೆಗೂ ನನಗೆ ಕನ್ಫ್ಯೂಷನ್ ಇತ್ತು. ಬಿಕಾಸ್ ವೀಕ್ಸಲ್ಲಿ ಡಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮನೆಯಲ್ಲಿ ಈ ಥರ ನಾವು ಜನರಲ್ ಆಗಿ ಅಂದರೆ ಎಷ್ಟು ತಿಂಗಳು, 1 ತಿಂಗಳ 2 ತಿಂಗಳ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಇಟ್ಸ್ ಕನ್ಫ್ಯೂಷನ್. ಯಾಕಂದರೆ ಯಾರು ಪ್ರೆಗ್ನೆಂಟ್ ಇರ್ತಾರಲ್ವ ಅವ್ರಿಗೆ ಡಾಕ್ಟರ್ ಕೇಳಿದಾಗ ನಾವು ಎಷ್ಟು ವೀಕ್ಸ್ ಅಂತ ಹೇಳೋದಕ್ಕಾಗಲ್ಲ. ಎಷ್ಟು ಪ್ರೆಗ್ನೆನ್ಸಿ ವೀಕ್ಸ್ ನಾವು ಅಂದ್ಕೊಂಡಿರೋದು ಆ ಮಂತ್ ಕರೆಕ್ಟ್ ಆಗಿರೋಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಏನಂತಾರೆ ನಿಮಗೆ ಒಂದು ಫೋಟೋ ಹಾಕ್ತೀನಿ. ನೀವು ಅದು ನಿಮ್ಮ ರೆಫರೆನ್ಸ್ಗೋಸ್ಕರ ಹೇಳ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದರೆ ಫಸ್ಟ್ ಮಂತ್ ಅಂದರೆ ನಿಮಗೆ ವೀಕ್ 1 to 4 ಏನಿರುತ್ತಲ್ವ ಅದನ್ನು ಫಸ್ಟ್ ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಸೆಕೆಂಡ್ ಮಂತ್ ಅಂದರೆ 5 to 8, ಥರ್ಡ್ ಮಂತ್ ಅಂದರೆ 9 to 13. ಈ ಫಸ್ಟ್ ವೀಕ್ ಟು 13 ವೀಕು ನಿಮ್ಗೆ ಏನಿರುತ್ತೆ 1 to 3 ಥರ್ಡ್ ಮಂತ್ವರೆಗೂ ಇರುತ್ತೆ. ಅಂದರೆ ಇದನ್ನು ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಅಂದರೆ ನಮ್ಗೆ ಇವಾಗ ನಮ್ಮ ಪ್ರೆಗ್ನೆನ್ಸಿನ ನಾವು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತಂದರೆ 3 ಟ್ರೈಮಿಸ್ಟರಲ್ಲಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್. ಅಂದರೆ ಅಪ್ ಟು 40 ವೀಕ್ಸ್ವರೆಗೂ ನಿಮ್ಮ ಪ್ರೆಗ್ನೆನ್ಸಿನ ನಿಮ್ಮ ನಾರ್ಮಲ್ ಪ್ರೆಗ್ನೆಂಟ್ ವುಮೆನ್ ಏನಿರುತ್ತಾರಲ್ವ 40 ವೀಕ್ಸ್ವರೆಗೂ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಫಸ್ಟ್ ಟ್ರೈಮಿಸ್ಟರ್ ಅಂದರೆ 1 to 3rd ಮಂತ್ವರೆಗೂ, ಸೆಕೆಂಡ್ ಅಂದರೆ 4 to 6, ಆಮೇಲೆ 7 to 9 ಈ ಥರ ನಿಮ್ಮ ಟ್ರೈಮಿಸ್ಟರ್ನ ಡಿವೈಡ್ ಮಾಡಿದ್ದಾರೆ. ನಾನು ನಿಮ್ಗೆ ರೆಫರೆನ್ಸಲ್ಲಿ ಫೋಟೋ ಹಾಕ್ತಾ ಇದ್ದೀನಿ. ನನ್ನ ವಿಡಿಯೋ ಜೊತೆ ನೀವು ಆ ಫೋಟೋ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನಂತಂದರೆ ಫೋರ್ತ್ ಅಂದರೆ 14 to 17 ವೀಕ್ಸ್ವರೆಗೂ ಆಗುತ್ತೆ. ಫಿಫ್ತ್ ಅಂದರೆ 18 to 22 ವೀಕ್ಸ್, 6 ಅಂದರೆ 23 to 27 ವೀಕ್ಸ್. ಇದು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕೌಂಟ್ ಮಾಡ್ತಾರೆ. ಥರ್ಡ್ ಟ್ರೈಮಿಸ್ಟರ್ ಎಂಟರ್ ಆದರೆ 7, 8, 9 ಮಂತ್ಸ್ ಇರುತ್ತೆ. ಅದರಲ್ಲಿ 28 to 31 ವೀಕು, 32 to 35 ವೀಕ್ಸ್
8th ಮಂತ್ ಅಂದರೆ 9 ಮಂತ್ ಅಂದರೆ 36 to 40 ವೀಕ್ಸ್. ಇದು 9 ಮಂತಲ್ಲಿ ಕೌಂಟ್ ಆಗುತ್ತೆ. ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಯಾವ್ಯಾವ ಮಾಡಬೇಕು ನೀವು ಪ್ರೆಗ್ನೆನ್ಸಿಲಿ ಯಾವ್ಯಾವ ಮಾಡಿಸ್ಬೇಕು ಅಂತ, ಅದರಲ್ಲಿ ಫಸ್ಟ್ ಏನಿರುತ್ತೆ ಡೇಟಿಂಗ್ ಸ್ಕ್ಯಾನ್ ಅಂತ ಇರುತ್ತೆ, ಆಮೇಲೆ NT ಸ್ಕ್ಯಾನು, ಅನಾಮಲಿ ಸ್ಕ್ಯಾನು, ಮತ್ತು ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್ ಆಗುತ್ತೆ. ಅದು ಯಾವ್ಯಾವ ವೀಕ್ಸಲ್ಲಿ ಮಾಡಿಸ್ತಾರೆ ಅಂದರೆ, ಡೇಟಿಂಗ್ ಸ್ಕ್ಯಾನ್ ಅಂದರೆ ನೀವು ಡೇಟ್ ಮಿಸ್ ಆಗಿ ಅಂದರೆ ನಿಮ್ಮ ಫಸ್ಟ್ ಡೇಟ್ ಏನಿರುತ್ತಲ್ವ, ಈಗ ಎಕ್ಸಾಂಪಲ್ ತೊಗೊಳ್ಳೋಣ, ನಿಮ್ಮದು ಈಗ ಯಾವುದು ಮಾರ್ಚ್ ಅಂತ ಇಟ್ಕೊಳ್ಳಿ. ಮಾರ್ಚ್ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಜನವರಿ 1 ನಿಮ್ಮದು ಡೇಟ್ ಇತ್ತು. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಬರಬೇಕಿತ್ತು, ಫೆಬ್ರವರಿ 1ಗೆ ನಿಮ್ಮ ಡೇಟ್ ಬರಬೇಕಾಗಿತ್ತು, ಬಟ್ ನಿಮ್ಗೆ ಬರಲಿಲ್ಲ, ಮಿಸ್ ಆಗಿದೆ. ಅಂದರೆ ಏನಾಗುತ್ತೆ, ಜಾನ್ 1 to ಫೆಬ್ರವರಿ 1 1 ಮಂತ್ ಅಂತ ಕನ್ಸಿಡರ್ ಆಗುತ್ತೆ, ಅಂದರೆ 4 ವೀಕ್ಸ್ ಆಗುತ್ತಲ್ವ. ಅಲ್ಲಿಂದ ಬಿಟ್ಟು 2 ವೀಕ್ಸ್ ಆದಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಓಕೆ, ಆ ಡೇಟಿಂಗ್ ಸ್ಕ್ಯಾನಲ್ಲಿ ಫೀಟಸ್ ಎಲ್ಲಿದೆ, ಪೊಸಿಷನ್ ಆಫ್ ದ ಫೀಟಸ್ಸು ಮತ್ತು ಫೀಟಲ್ ಪೋಲ್ ಏನು ಆಗಿದೆ ಅಲ್ವಾ ಅದನ್ನು ಕನ್ಫರ್ಮ್ ಆಗುತ್ತೆ. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ಫೀಟಸ್ ನಿಮ್ಮದು ಯುಟ್ರಸಲ್ಲಿ ಇರೋದು ಬದಲಾಗಿ ಬೇರೆ ಕಡೆಯೂ ಇರುತ್ತೆ. ಅಂದರೆ ಬೇರೆ ಕಡೆ ಅಂದರೆ ಏನಂತಾರೆ, ಫೆಲೋಪಿಯನ್ ಟ್ಯೂಬಲ್ಲಿ ಇರೋ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲ ಏನಂದರೆ ಐ ಶುಡ್ ನಾಟ್ ಗಿವ್ ಸಚ್ ಇನ್ಫಾರ್ಮೇಷನ್. ಸೊ ಬಿಕಾಸ್ ಇಟ್ಸ್ ಅಥೆಂಟಿಕಲಿ ಡಾಕ್ಟರ್ಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ನನಗೆ ಇನ್ಫಾರ್ಮೇಷನ್ ಗೊತ್ತಿದೆ, ಬಟ್ ಅಂದರೆ ಐ ಡೋಂಟ್ ವಾಂಟ್ ಟು ಗಿವ್, ಬಿಕಾಸ್ ನಾನು ಆ ಥರ ಪ್ರೊಫೆಷ್ನಲ್ ಅಲ್ವಲ್ವ. ನೀವು ಏನೇ ಇದ್ರೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಫಸ್ಟ್ ಅಂದರೆ ನಂದು ನೋಡಿ, ಫಸ್ಟ್ ಯಾವಾಗಂದರೆ 6 ವೀಕ್ಗೆ ನಂದು ಫಸ್ಟ್ ಸ್ಕ್ಯಾನ್ ಆಗಿತ್ತು. ಫಸ್ಟ್ ಸ್ಕ್ಯಾನ್ ಅಂದರೆ ನಾನೇನು ಪ್ರೆಗ್ನೆನ್ಸಿ ನಂದು ಪಾಸಿಟಿವ್ ಬಂದಾದಮೇಲೆ ನಾನು 2 ವೀಕ್ಸ್ ವೇಟ್ ಪೀರಿಯಡಲ್ಲಿದ್ದೆ. ಬಿಕಾಸ್ ನಾನೇನಂದರೆ ಡೇಟ್ ಮಿಸ್ ಆದ ಹೇಳಿದ್ನಲ್ವ ಪ್ರೀವಿಯಸ್ ವಿಡಿಯೋದಲ್ಲಿ, ಡೇಟ್ ಯಾವ ಡೇಟ್ಗಿತ್ತು ಆ ಡೇಟ್ಗೆ ಚೆಕ್ ಮಾಡಿದೆ, ಪಾಸಿಟಿವ್ ಬಂತು. 2 ವೀಕ್ಸ್ ವೇಟ್ ಪೀರಿಯಡಲ್ಲಿದ್ದೆ. ವೇಟ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಅಂದರೆ 6 ವೀಕ್ ಕಂಪ್ಲೀಟ್ ಆದಮೇಲೆ ಡಾಕ್ಟರ್ ಹತ್ರ ಹೋಗಿದ್ದು ನಾನು. ಫಸ್ಟ್ ಡಾಕ್ಟರ್ ಹತ್ರ ಹೋದಾಗ ಏನೇನು ಮಾಡಿಸಿದ್ರು ಅಂತಂದರೆ, ಫಸ್ಟ್ ಡೇಟಿಂಗ್ ಸ್ಕ್ಯಾನ್ ಮಾಡಿಸಿದ್ರು, ಮತ್ತು ಬ್ಲಡ್ ಟೆಸ್ಟ್ ಆ್ಯಂಡ್ ಯೂರಿನ್ ಟೆಸ್ಟ್, ಇದು 3 ಮಾಡಿಸಿದ್ದು. ಬಿಕಾಸ್ ಏನಂದರೆ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಇಲ್ವಾ ಅದೊಂದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಡೇಟಿಂಗ್ ಸ್ಕ್ಯಾನಲ್ಲಿ ಪೊಸಿಷನ್ ಆಫ್ ದ ಫೀಟಸ್ಸು ಮತ್ತು ಹಾರ್ಟ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಇಂಪಾರ್ಟೆಂಟ್ ಈ ಸ್ಕ್ಯಾನ್ಸ್ಗಳಾಗಿರುತ್ತಲ್ವ. ಮತ್ತು ನಿಮ್ಮ ಹಾರ್ಟ್ ಬೀಟು ಬಂದಿರುತ್ತೆ ಆ ಟೈಮಲ್ಲಿ. 6 ವೀಕ್ ಅಂದರೆ ಆಲ್ಮೋಸ್ಟ್ ಹಾರ್ಟ್ ಬೀಟ್ ಬರಬೇಕು, ಬಂದಿರುತ್ತೆ. ನಾನು ಅದನ್ನ ತೋರಿಸ್ತೀನಿ ಒನ್ಸ್, ನಿಮ್ಮ ಫಾರ್ ಯುವರ್ ರೆಫರೆನ್ಸ್ ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಫುಲ್ ಕನ್ಫರ್ಮ್ ಅಂತ ತೊಗೊಳ್ಬೇಡಿ. ನಾನು ಜಸ್ಟ್ ನನ್ನೊಂದು ಹೇಳ್ತಾ ಇರೋದು ಸ್ಟೋರಿ ಅಲ್ವಾ, ಅದಕ್ಕೋಸ್ಕರ ನಾನು ತುಂಬ ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಾಗುತ್ತೆ, ಕೆಲವೊಬ್ರು ಇನ್ನೊಂದು ವೀಡಿಯೋಸ್ ನೋಡಿಬಿಟ್ಟು ನಮ್ಮ ವರ್ಡ್ಸ್ನೇ ಕನ್ಫರ್ಮ್ ಅಂತ ಇದನ್ನೇ ಡೆಡ್ಲೈನ್ ಅಂತಾರ ತೊಗೊಳ್ತಾರೆ. ಪ್ಲೀಸ್ ತೊಗೊಳ್ಬೇಡಿ. ಏನು ಎಷ್ಟೋ ಸಿಚುವೇಶನ್ಸ್ ಇರುತ್ತೆ, ಬಿಯಾಂಡ್ ಅವರ್ ನಾಲೆಜ್ ಕೂಡ ಡಾಕ್ಟರ್ಸ್ ಅವರು ಕಂಪ್ಲೀಟ್ ಡಿಗ್ರಿನೇ ಅದರಲ್ಲಿ ಮಾಡಿರ್ತಾರಲ್ವ, ಅವರಿಗೆ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ. ಜಸ್ಟ್ ನಾವು ಒಂದು ನಾಲೆಜ್ ಅಂತ ನಿಮ್ಗೆ ಹೇಳ್ಬೋದು, ಫಾರ್ ಯುವರ್ ಸಜೆಷನ್ ಆ ಥರ ಹೇಳ್ಬೋದಲ್ವ. ಅದಕ್ಕೋಸ್ಕರ ನಾನು ತುಂಬ ಸಲ ಮೆನ್ಷನ್ ಮಾಡ್ತಾ ಇದ್ದೀನಿ, ಡೋಂಟ್ ಟೇಕ್ ಮೀ ರಾಂಗ್. ಸೊ ನಾನು ನಿಮ್ಗೆ ಹೇಳ್ತೀನಿ, 6 ವೀಕಲ್ಲಿ ನಂದು ಫಸ್ಟ್ ಸ್ಕ್ಯಾನ್ ಆಯ್ತಲ್ವ. ನೋಡಿ, ತುಂಬ ದೊಡ್ಡ ಫೈಲೇ ಇದೆ. ಬಿಕಾಸ್ ಏನಂದರೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬಾ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇತ್ತು. ಸೊ ಅದಕ್ಕೋಸ್ಕರ ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ. ಫಸ್ಟ್ ನನ್ನ ಏನಂದರೆ 6 ವೀಕ್ಗೆ ಹೋದಾಗ ಏನಂದರೆ ಬ್ಲಡ್ ಟೆಸ್ಟ್ ಆ್ಯಂಡ್ ಯೂರಿನ್ ಟೆಸ್ಟ್ ಬೋತ್ ಮಾಡಿಸಿದ್ರು. ಬ್ಲಡ್ ಟೆಸ್ಟಲ್ಲಿ ಏನೇನು ಮಾಡಿಸಿದ್ರು ಅಂತಂದರೆ, ನಿಮ್ಮದು ಕಂಪ್ಲೀಟ್ RBC ಎಲ್ಲ ಮಾಡಿದರು, ಪ್ಲೇಟ್ಲೆಟ್ ಕೌಂಟ್ಸ್ ಎಲ್ಲ ಮಾಡ್ತಾರೆ, ಮತ್ತು ನಿಮ್ಮದು VDRL ಮತ್ತು ಇನ್ನೊಂದು HbSAg ಅಂತ ಇರುತ್ತೆ, ಅದನ್ನ ಮಾಡಿಸಿದ್ರು. ಮತ್ತು ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸಿದ್ರು. ಮತ್ತು ಇನ್ನೊಂದೇನೆಂದರೆ ಶುಗರ್, ಅದನ್ನು ನಿಮ್ಮ ಶುಗರ್ ಇದೆಯಾ ಇಲ್ವಾ ಅದನ್ನು ಕೂಡ ನಾರ್ಮಲಾಗಿ ಚೆಕ್ ಮಾಡಿಸಿದ್ರು. ಮತ್ತು ನೆಕ್ಸ್ಟ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಪ್ಯಾಥೊಲಾಜಿಕಲ್, ಕೆಮಿಕಲ್ ಏನೇನಿರುತ್ತಲ್ವ, ಫಿಸಿಯೋಲಾಜಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲನೂ ಅವ್ರು ಮಾಡಿ ನಿಮ್ಗೆ ರಿಸಲ್ಟ್ಸ್ ಕೊಡ್ತಾರೆ. ಓಕೆನಾ. ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನಿಮಗೆ ಅವರು ಹೇಳ್ತಾರೆ ಅವರು ಯಾವುದೇ ಟೆಸ್ಟ್ ಮಾಡಿಸ್ಬೇಕಂತ. ನೀವು ಜಸ್ಟ್ ಹೋಗಿ ಸ್ಯಾಂಪಲ್ ಕೊಟ್ಬಿಡ್ಬೇಕು, ಅವರೆಲ್ಲ ರಿಸಲ್ಟ್ಸ್ನ ಕೊಡ್ತಾರೆ. ಅದನ್ನ ನೋಡಿ ಅವರು ಮುಂದೆ ನಿಮ್ಮ ಪ್ರೆಗ್ನೆನ್ಸಿ ಏನು ಅದ್ರ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಇದಾಯ್ತಲ್ವ. ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಬಗ್ಗೆ ಹೇಳಿದ್ನಲ್ವ ನಿಮಗೆ. ಇದರಲ್ಲಿ ಬ್ಲಡ್ ಟೆಸ್ಟಲ್ಲಿ ಈವನ್ HIV ಟೆಸ್ಟ್ ಕೂಡ ಮಾಡಿಸ್ತಾರೆ. ಆವಾಗ ಪ್ಯಾನಿಕ್ ಆಗಬೇಡಿ. ಬಿಕಾಸ್ ಏನಂದರೆ ಅದನ್ನ ಮಾಡಿಸ್ಲೇಬೇಕು. ಯಾಕೆ ಗೊತ್ತಾ, ನೀವು ಅನ್ನೋನ್ ಆಗಿ ನಿಮ್ಮ ಪ್ರೆಗ್ನೆನ್ಸಿ ಸರ್ವೈವ್ ಆಯಿತು, ನೀವು ಸಪೋಸ್ ಏನಾದರೂ
ಅನ್ಫಾರ್ಚುನೇಟ್ ಆಗಿ ಆ ಥರ ಇದ್ರೂ ಕೂಡ ನಿಮ್ಮ ಫೀಟಸ್ಗೆ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ಸ್ ಮಾಡಿಸ್ತಾರೆ. ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಈವನ್ ನಾನು ಕೂಡ ಮಾಡಿಸಿದ್ರು. ಎಲ್ಲರಿಗೂ ಆಲ್ಮೋಸ್ಟ್ ಯಾವುದೇ ಪೇಷಂಟ್ ಹೋದರೆ ಅವ್ರದ್ದೊಂದು ಸೆಟ್ ಆಫ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಅದನ್ನೆಲ್ಲನೂ ಮಾಡಿಸ್ತಾರೆ. ಅದರಲ್ಲೆಲ್ಲನೂ ನೀವು ಅಂದರೆ ಏನಂತಾರೆ ಕರೆಕ್ಟಾಗಿ ಬಂದರೆ ನಿಮಗೆ ನಾರ್ಮಲ್ ಪ್ರೆಗ್ನೆನ್ಸಿ ಥರ ಟ್ರೀಟ್ ಮಾಡ್ತಾರೆ. ನಂದು ಎಲ್ಲ ರಿಸಲ್ಟ್ಸ್ ಎಲ್ಲ ನಾರ್ಮಲ್ ಬಂತು. ಸೊ ಏನು ಪ್ರಾಬ್ಲಮ್ ಇರಲಿಲ್ಲ. ಅದೇ ದಿನದಲ್ಲೇ ನನಗೆ ಸ್ಕ್ಯಾನ್ ಕೂಡ ಹೇಳಿದರು ಡಾಕ್ಟ್ರು. ನಾನು ಬ್ಲಡ್ ಆ್ಯಂಡ್ ಯೂರಿನ್ ಸ್ಯಾಂಪಲ್ಸ್ನ ಕೊಟ್ಬಿಟ್ಟು ಸ್ಕ್ಯಾನ್ಗೆ ಹೋದೆ. ಆ ಸ್ಕ್ಯಾನಲ್ಲಿ ತೋರಿಸ್ತೀನಿ, ಒಂದು ಸೆಕೆಂಡು. ಇದೆ 6 ವೀಕ್ಸ್ದು ಇದೆ. 6 ವೀಕ್ಸ್ 4 ಡೇಸ್ ಆಗಿತ್ತು ನಾನು ಇದರಲ್ಲಿ ಹೋದಾಗ. 6 ವೀಕ್ 4 ಡೇಸ್ ಇದು. ಇದರಲ್ಲಿ ನೋಡಿ ಏನಂತಂದರೆ ಫಸ್ಟ್ ಅವ್ರು ಏನಂದರೆ ಫೀಟಸ್ ಲೊಕೇಶನ್ನ ಡಿಟೆಕ್ಟ್ ಮಾಡ್ತಾರೆ, ಮತ್ತು ಫೀಟಲ್ ಹಾರ್ಟ್ ರೇಟ್ ಎಷ್ಟಿತ್ತು ಅದನ್ನು ಕೂಡ ನನ್ನ ಎರಡನ್ನೂ ಹೇಳಿ ಲಾಸ್ಟ್ ಈ ಇಂಪ್ರೆಷನಲ್ಲಿ ಅವ್ರು ಬರೆದಿದ್ರು ಪಿನ್ ಲೈವ್ ಇನ್ ಇಂಟ್ರಾಯುಟರೈನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು 6 ವೀಕ್ಸ್ ಅಂತ ಬರ್ತಿದ್ದಾರೆ. ಅಂದರೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಇತ್ತು, ಹಾರ್ಟ್ ಬೀಟ್ ಕೂಡ ಬಂದಿತ್ತು, ಜೆಸ್ಟೇಷನು ಪೀರಿಯಡ್ ಆಫ್ 6 ವೀಕ್ ಇತ್ತು ಆ ಟೈಮಲ್ಲಿ. ಮತ್ತು ನಾನು ನೆಕ್ಸ್ಟು ಸಜೆಸ್ಟೆಡ್ NT ಸ್ಕ್ಯಾನ್ ಅಂದರೆ ಇವಾಗ 6 ವೀಕಲ್ಲಿ ನಾನು ಡೇಟಿಂಗ್ ಸ್ಕ್ಯಾನ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಏನಿದೆ ಅಂತಂದರೆ ಥರ್ಡ್ ಮಂತಲ್ಲಿ NT ಸ್ಕ್ಯಾನ್ ಅಂತ ಮಾಡಿಸ್ತಾರೆ, ಅಂದರೆ ನ್ಯೂಕಲ್ ಟ್ರಾನ್ಸ್ಪಿರೆನ್ಸಿ ಸ್ಕ್ಯಾನ್ ಅಂತ. ಆ ಸ್ಕ್ಯಾನ್ನ ಮಾಡಿಸ್ತಾರೆ. ಸೊ ಅದು ಯಾಕಂದರೆ ನಿಮ್ಮ ಮಗುದು ನೋಸ್ ಸ್ಟ್ರಕ್ಚರ್ ಹೇಗಿದೆ ಅದು ಒಂದು ಇಂಪಾರ್ಟೆಂಟ್ ಸ್ಕ್ಯಾನ್. 3rd ಮಂತ್ ಸ್ಕ್ಯಾನ್ ಆ್ಯಂಡ್ 5th ಮಂತ್ ಸ್ಕ್ಯಾನ್ ಏನಿದೆ ಅಲ್ಲ ಇಂಪಾರ್ಟೆಂಟ್ ಸ್ಕ್ಯಾನ್. ಸೊ ಯಾವುದೇ ಸ್ಕ್ಯಾನ್ಸ್ ನಿಮ್ಮ ಡಾಕ್ಟರ್ ಹೇಳಿದ್ರು ಮಿಸ್ ಮಾಡಬೇಡಿ. ಸೊ ನಾನು ಈ ಸ್ಕ್ಯಾನ್ ಆಯಿತು. ಇವಾಗ ಏನಂದರೆ ನನಗೆ ಆಲ್ಮೋಸ್ಟ್ 6 ಅಂದರೆ ಇಲ್ಲಿ ಕನ್ಫರ್ಮ್ ಆಗಿಬಿಟ್ಟಿತ್ತು ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಇದೆ ಅಂತ. ಈಗ ನೆಕ್ಸ್ಟ್ ಸ್ಕ್ಯಾನ್ ಬರೋದೇ 3rd ಮಂತಲ್ಲಿ. ಅಂದರೆ 3rd ಮಂತ್ ಅಂದರೆ ಅರೌಂಡ್ 9 to 13 ವೀಕ್ಸಲ್ಲಿ ನಿಮಗೆ ಇನ್ನೊಂದು ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿ ನಾನು 13 ವೀಕ್ಸಲ್ಲಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಸೊ ನಾನು 13 ವೀಕಲ್ಲಿ ಹೋಗಿದ್ದೆ. ಅದು NT ಸ್ಕ್ಯಾನ್ ಮಾಡಿಸಿದ್ರು. ಅದರಲ್ಲಿ NT ಸ್ಕ್ಯಾನ್ ಅಂತಂದರೆ ನಿಮ್ಮ ಮಗುದು ನೇಸಲ್ ಬೋನ್ ಯಾವ ಥರ ಇದೆ ಅದ್ರ ಮೇಲೆ ಹೇಳ್ತಾರೆ. ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಹೇಳಿದರು ನನಗೆ ಆ ಟೈಮಲ್ಲಿ. ನನಗೆ ಆ ಟೈಮಲ್ಲಿ ಏನೋ ಮಿಸ್ ಆಗಿ ನಾನು ಡಬಲ್ ಮಾರ್ಕರ್ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದನ್ನು 13 ವೀಕಲ್ಲಿ ಮಾಡಿಸಿದ್ದು. ಇದರಲ್ಲಿ ನಿಮ್ಮ ಪ್ಲೇಸ್ಮೆಂಟ್ ಆಫ್ ಪ್ಲಾಸೆಂಟಾ ಎಲ್ಲಿದೆ, ಆ್ಯಂಟೀರಿಯರ್ ಇದೆಯಾ, ಪೋಸ್ಟೀರಿಯರ್ ಇದೆಯಾ, ಮತ್ತು ಇನ್ನೊಂದು ಪ್ರೆಗ್ನೆನ್ಸಿ ಟ್ವಿನ್ ಆಗಿದ್ದರೆ ನಿಮ್ಮ ಸಿಂಗಲ್ ಪ್ಲಾಸೆಂಟಾ ಇದೆಯಾ ಅಥವಾ ಡಬಲ್ ಪ್ಲಾಸೆಂಟಾ ಇದೆಯಾ, ಮತ್ತು ಮಗು ಏನಂತಾರೆ DCDA ಟ್ವಿನ್ ಇದೆಯಾ, MCDA ಟ್ವಿನ್ ಇದೆಯಾ, ಇದೆಲ್ಲನೂ ಅವರು ಇದರಲ್ಲಿ ಡಿಟೆಕ್ಟ್ ಮಾಡಿ ಈ NT ಸ್ಕ್ಯಾನಲ್ಲಿ ಕೊಟ್ಟಿರೋದು. ನನಗೆ ಈ ಥರ ನನ್ನ ಪ್ರೆಗ್ನೆನ್ಸಿ ಇದು ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಸಜೆಸ್ಟೆಡ್ 5th ಮಂತ್ ಸ್ಕ್ಯಾನು. ಅದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗಿರುತ್ತೆ. ಅನಮಲಿ ಸ್ಕ್ಯಾನ್ ಅಂತ ಇರುತ್ತೆ. ಅದರಲ್ಲಿ ತುಂಬ ದೊಡ್ಡ ಸ್ಟೋರಿ ಇದೆ. ಅದು ಇಟ್ ಗೋಸ್ ಟು 2nd ಟ್ರೈಮಿಸ್ಟರ್. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಬಿಕಾಸ್ ಯಾಕಂದರೆ ಟ್ರೈಮಿಸ್ಟರ್ ವೈಸ್ ಹೇಳ್ತಾ ಇದ್ದೀನಿ ಅಲ್ವಾ, ನಿಮಗೂ ಕನ್ಫ್ಯೂಷನ್ ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ. ಸೊ ಈ ಏನಂದರೆ ಟೇಕ್ ಅವೇ ಮೆಸೇಜ್ ಏನಂದರೆ ಈ ವಿಡಿಯೋಯಿಂದ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೆಗ್ನೆನ್ಸಿ ನಿಮ್ಮ ಡೇಟ್ ಮಿಸ್ ಆದ ಕೂಡಲೇ ಒಂದು ಸ್ವಲ್ಪ ದಿನ ಬಿಟ್ಟು ಒಂದು 4-5 ಡೇಸ್ ಬಿಟ್ಟು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಯೂರಿನ್ ಟೆಸ್ಟ್ನ ಮಾಡ್ಕೊಳ್ಳಿ. ಇಫ್ ಪಾಸಿಟಿವ್ ಬಂತಂದರೆ ಡಾಕ್ಟರ್ ಹತ್ರ ಹೋಗಿ. ಅಂದರೆ ನೀವು ಒಂದು ವೇಳೆ ಬೇಕಾದರೆ 2 ವೀಕ್ಸ್ ನಮ್ಮ ನಾರ್ಮಲಿ ಜನ ಹೇಳ್ತಾರೆ 2 ವೀಕ್ಸು ವೆಯ್ಟ್ ಮಾಡ್ಬೋದಂತ. ನೀವು ಮಾಡ್ತಿದ್ರೆ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ಡೇನೇ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಆಮೇಲೆ ನಿಮ್ಮ 6 ವೀಕಲ್ಲಿ ಒಂದು ಸ್ಕ್ಯಾನ್ ಆಗುತ್ತೆ, ಅದಾದಮೇಲೆ 13 ವೀಕಲ್ಲಿ ಸ್ಕ್ಯಾನ್ ಆಗುತ್ತೆ. ಅಂದರೆ ನಿಮ್ಮದು ಮಿಸ್ ಆದ ಮಂತಲ್ಲಿ ಒಂದು ಸ್ಕ್ಯಾನ್ ಆಗುತ್ತೆ. ನೆಕ್ಸ್ಟ್ ಏನಂದರೆ 3rd ಮಂತಲ್ಲಿ ಒಂದು ಸ್ಕ್ಯಾನ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಸ್ಕ್ಯಾನ್ 1st ಟ್ರೈಮಿಸ್ಟ್ರಲ್ಲಿ. ಮತ್ತು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಏನಿರುತ್ತಲ್ವ, BP ಏನೇನಿರುತ್ತೆ ಎಲ್ಲನೂ ಚೆಕ್ ಮಾಡಿಸ್ಕೊಳ್ಳಿ. ಡಾಕ್ಟರ್ ಹೇಳಿದ್ದನ್ನ ಯಾವುದನ್ನು ಮಿಸ್ ಮಾಡಬೇಡಿ. ಬಿಕಾಸ್ ಏನಂದರೆ ನೀವು ಮಿಸ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಆ ಪೀರಿಯಡಲ್ಲಿ ಏನೇನು ಚೆಕಪ್ ಮಾಡಿಸ್ಬೇಕಾಗುತ್ತಲ್ಲ, ನೀವೇನು ಮಾಡಿಸ್ಲಿಲ್ಲ ಅಂದರೆ ಮುಂದಿನ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಪ್ಲೀಸ್ ಮಿಸ್ ಮಾಡಬೇಡಿ. ಈ ಸೀರೀಸಲ್ಲಿ ಈ 1st ಟ್ರೈಮಿಸ್ಟ್ರಲ್ಲಿ ಇಷ್ಟೇ ಇದೆ. ಮತ್ತು ಇನ್ನೊಬ್ರು ಸಿಸ್ಟರ್ ನನಗೆ ಕೇಳಿದರು ಏನಂದರೆ ನಿಮಗೆ ವೆಜೈನಲ್ ಸ್ಟಿಚಸ್ ಹಾಕಿದ್ರ, ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಇರೋದ್ರ ಬೇಗನೆ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅವರು ಹಾಕ್ತಾರೆ. ಬಟ್ ನಂದು ಏನಂದರೆ ಸರ್ವೈಕಲ್ ಲೆಂತ್ ಯಾವಾಗಲೂ ಲೆಸ್ ದೆನ್ 2.5 ಇದ್ದರೆ ನಿಮ್ಗೆ ಏನಾಗುತ್ತೆ ಸ್ಟಿಚಸ್ ಹಾಕ್ತಾರೆ. ಬಟ್ ನಂದು ಲಾಸ್ಟ್ವರೆಗೂ ನಾನು 2.5ವರೆಗೂ ಕಡಿಮೆ ಬರಲಿಲ್ಲ. ಸೊ ಅದಕ್ಕೋಸ್ಕರನೇ ಅಂತ ನನಗೆ ಯಾವುದೇ ಸ್ಟಿಚಸ್ ಕೂಡ ಹಾಕಿರಲಿಲ್ಲ. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಪ್ರೆಗ್ನೆನ್ಸಿ ಸೀರೀಸಲ್ಲಿ ಸಾಕನ್ಸುತ್ತೆ. ಇಫ್ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ನನ್ನ ವಿಡಿಯೋ ಅಂತಂದರೆ ಪ್ಲೀಸ್ ಏನಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಮೆಸೇಜ್ ಕೂಡ ಹಾಕಿ.
ಯಾಕಂದರೆ ನೀವು ಯಾವ್ಯಾವ ಮೆಸೇಜ್ ಹಾಕ್ತಿರಲ್ವ, ನಾನು ಆ ಮೆಸೇಜ್ಗಳನ್ನ ನೋಟ್ ಡೌನ್ ಮಾಡಿಕೊಂಡು ನಾನು ನಿಮಗೆ ಸೀರೀಸ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಅಂದರೆ ನನ್ನ ಮಕ್ಕಳು ಕೂಡ ಎದ್ಬಿಟ್ಟಿದ್ದಾರೆ, ಮಲಗಿದ್ರು. ಸೊ ಅದಕ್ಕೆ ಇವಾಗ ನನ್ನ ಮಕ್ಕಳು ಕೂಡ ಎದ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರ ಟೈಮ್ ಇರೋದ್ರಿಂದ ನಾನು ಅವ್ರಿಗೆ ಟೈಮ್ ಕೊಡಬೇಕು, ಬಿಕಾಸ್ ಅವ್ರು ಇಂಪಾರ್ಟೆಂಟು. ನನಗೆ ಈ ವಿಡಿಯೋಲಿ ಇಷ್ಟು ಇನ್ಫಾರ್ಮೇಷನ್ ಇನಫ್ ಅನಿಸುತ್ತೆ. ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿನ ನಾನು ಇನ್ನೊಂದು ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಿಮ್ಗೆ ನಿಮ್ಮದು ಪ್ರಾಬ್ಲಮ್ಸ್, ನಿಮ್ದು ಏನೇ ಕ್ವಶನ್ಸ್ ಇದ್ದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಏನಂದರೆ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ನನಗೆ ತಿಳಿದಿರೋ ಪ್ರಕಾರ. ಮತ್ತು ಇನ್ನೊಂದು ಏನಂದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿನ ಮತ್ತು ಏನೇನು ಪ್ರಾಬ್ಲಮ್ಸ್ ಆಯಿತು, ಏನೇನಾಯಿತು ಅದನ್ನೆಲ್ಲನೂ ಹೇಳ್ತೀನಿ. ಪ್ಲೀಸ್ ನೀವು ಡಾಕ್ಟರ್ಸ್ ಹೇಳಿದ್ದನ್ನ ಎಲ್ಲನೂ ಫಾಲೋ ಮಾಡಿ, ಹ್ಯಾಪಿಯಾಗಿರಿ. ನಿಮ್ಗೆ ಡೆಫಿನೆಟ್ಲಿ ಮಕ್ಕಳು ಆಗೇ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ನನ್ನ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ನೀವು ಕಾಮೆಂಟ್ ಮಾಡಿ, ಆ ಥರನೇ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ನನಗೆ ರೆಗ್ಯುಲರಾಗಿ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಮತ್ತು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಕಾಮೆಂಟ್ ಕೂಡ ಮಾಡಿ, ನನಗೂ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಕಾಮೆಂಟ್ನ ಓದ್ತಾ ಇದ್ದರೆ, ನೀವು ರಿಪ್ಲೈ ಮಾಡಿದ್ರೆ ನನಗೂ ಒಂಥರ ಖುಷಿ ಅನಿಸುತ್ತೆ. ಪ್ಲೀಸ್ ಕಾಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಬೈ ಬೈ, ಟೇಕ್ ಕೇರ್.